ಸ್ಟಾರ್ ದರ್ಶನ್ ಅವ್ರು ಏನು ಮಾಡ್ತಾರೆ ಜನನೂ ಅದೇ ಮಾಡ್ತಾರೆ. ಯಾಕೆಂದ್ರೆ ಅವ್ರ ಗುರುಗಳು ಅನ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ. ನಮ್ ಹೀರೋ ನಮ್ಮ ಬಾಸ್ ಹಿಂಗಪ್ಪ ಅಂದ್ರೆ ಅವರು ಅದೇ ತರನೇ ಮಾಡ್ತಾರೆ. ಅದಕ್ಕೆ ನಾವು ಯಾವಾಗ್ಲೂ ಸಮಾಜದಲ್ಲಿ ಒಂದು ಮಾದರಿ ಆಗಿರಬೇಕು. ಅವರು ಎಷ್ಟು ಹೆಸರು ಮಾಡಿದ್ದಾರೆ ಅಂದ್ರೆ ದರ್ಶನ್ ಸರ್ ಅವರು ಇಂಥದಕ್ಕೆಲ್ಲ ಅವರು ಇನ್ವಾಲ್ವ್ ಆಗಬಾರ್ದು ಅಂತ ಇತ್ತು. ಬಟ್ ಆಗೋಗಿದ್ದಾರೆ. ಅದನ್ನ ನಾವೇನು ಮಾಡೋಕ್ಕಾಗಲ್ಲ. ಸರಿಪಡಿಸ್ಬೇಕು ಅಂತಂದ್ರೆ ಅದು ನಿಜವಾಗ್ಲೂ ಅವ್ರು ಏನು ತಪ್ಪು ಮಾಡಿಲ್ಲ ಅಂತಂದ್ರೆ ಖಂಡಿತ ದೇವ್ರು ಅವ್ರ ಜೊತೆ ಬಿಡೋದಿಲ್ಲ. ಆಮೇಲೆ ಫ್ಯಾನ್ಸ್ ಅವರ ಬ್ಲೆಸ್ಸಿಂಗ್ಸ್ ಅಂತೂ ಇದ್ದೇ ಇರುತ್ತೆ ಅವರಿಗೆ. ಖಂಡಿತ ಅವ್ರು ಆಚೆ ಬಂದೇ ಬರ್ತಾರೆ ಒಂದು. ಆಮೇಲೆ ಯಾರಿಗೆ ತಪ್ಪಾಗಿದೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ನಾನು ಕೇಳ್ಕೊತೀನಿ. ಹೌದು ಸರ್, ಕೆಲವು ಕಡೆ ಎಲ್ಲ ಹಂಗ ಅನಿಸ್ತಾ ಇದೆ. ಒಂಥರ ಬೇಜಾರಾಗುತ್ತೆ. ನಮ್ ಚಾಲೆಂಜಿಂಗ್ ಸ್ಟಾರ್ ಈ ತರ ಮಾಡಿದ್ರ ಎಲ್ಲಾರ್ಗು ಅದೊಂದು ದೊಡ್ಡ ಕ್ವಶನ್ ಆಗ್ಬಿಟ್ಟಿದೆ. ಆಕ್ಚುಲಿ ಹಿಂಗ್ ಮಾಡಿದ್ರ ನಂಬಿಕೆನೆ ಬರ್ತಾ ಇಲ್ಲ, ನಂಬಕ್ ಆಗ್ತಿಲ್ಲ. ಅವ್ರನ್ನ ಟಿವಿಯಲ್ಲಿ ನೋಡಿದ್ಮೇಲೆ ಅನಿಸ್ತಾ ಇದೆ ದರ್ಶನ ಹಿಂಗ್ ಮಾಡಿದ್ರ. ಅದಿನ್ನ ಪ್ರೂಫ್ ಆಗಿಲ್ಲ. ಇನ್ನ ಪ್ರೂವ್ ಎಲ್ಲ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ನಾವು ದೇವ್ರ ಹತ್ರ ಒಂದೇ ಕೇಳ್ಕೊಳ್ಳೋದು ಸರ್, ಎಲ್ಲಿ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ಅದು ನಿಜಾನೇ ಸರ್. ಯಾಕಂದ್ರೆ ಈ ನಡುವೆ ಎಲ್ಲರೂ ಮನೆಯಲ್ಲೇನೆ ಟಿವಿಯಲ್ಲೇ ಸಿನಿಮಾಗಳು ನೋಡ್ಬಿಡ್ತಾರೆ. ಸೊ ಥಿಯೇಟ್ರಲ್ಲಿ ಜನ ಹೋಗೋದು ಕಡಿಮೆ. ದರ್ಶನ್ ಸರ್ ಬಗ್ಗೆ ಏನು ಹೇಳೋದು ಅಂತಂದ್ರೆ, ನನಗೆ ಪರ್ಸ್ನಲಿ ಅವರು ನನಗೆ ಗೊತ್ತಿಲ್ಲ. ನಾನು ಸಿನಿಮಾದಲ್ಲಿ ನೋಡಿದ್ದೀವಿ, ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಆಮೇಲೆ ಕೆಡ್ಡ ಅನ್ನೋ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಅವ್ರು ಮಾಡಿದ್ದೆ ನನ್ನ ಜೊತೆ. ಸೊ ಹಾಗಾಗಿ ಆ್ಯಸ್ ಎ ಆ್ಯಕ್ಟರ್ ನಮ್ಗೆಲ್ಲರಿಗೂ ನಾನು ಅವ್ರ ಅಭಿಮಾನಿನೇ. ಅವ್ರ ಪರ್ಸ್ನಲ್ ವಿಷಯ ಅದು ಏನಾಗಿದೆ ಅದು ನನಗೆ ಗೊತ್ತಿಲ್ಲ. ಏನು ಅಂತಂದ್ರೆ ನಮಗೆ ನಿಜ ಏನು ಗೊತ್ತಿಲ್ಲದೆ ಇದ್ದಾಗ ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಯಾರಿಗೆ ತಪ್ಪಾಗಿದೆ, ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ಕೇಳ್ಕೊ ಅಷ್ಟೆ. ಎಸ್, ಹೌದು. ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಯಾರಿಗೆ ತಪ್ಪಾಗಿದೆ.